ಪಾರ್ಲೇನ ಬೇಕಾವು, ಬಿಸಿಗಿಟ್ಟು ಪುಡ್ಕ ಪಾರ್ಲೇನ ಬೇಕು. ಅವನು ಪಾರ್ಲೇದ ಕಂಪ್ನಿ ಅವ ಎಷ್ಟು ಶಾಣೆ ಅಂದ್ರೆ ಬಿಸಿಗಿಟ ಕಡಿಮೆ ಮಾಡಿದ ಹೊರತಾಗ ಅದ್ರ ರೇಟ್ ಹೆಚ್ಚು ಮಾಡಲಿಲ್ಲ ಅವ. 5 ರೂಪಾಯಿಗೊಂದಂದ್ರೆ 5 ರೂಪಾಯಿನ ಅದ್ರಾಗ ಇನ್ನು ಬಿಸಿಗಿಟ್ಟು ಕಡಿಮೆ ಮಾಡ್ಯಾನ್ರಿ. ಆ ಗಿಡದ ಹೊಡೆದಿರ್ತಿತ್ತು, ಈಗ ಗಿಟ್ಟಕ್ಕೆ ಬಂದದ. ಎರಡು ಶಾಣೆ ಇರೋ, ಯಾಕಂದ್ರೆ ನೀವು ಒಯ್ಯಬೇಕಲ್ರಿ ಅದನ್ನು. ನೀವು ಹೆಣ್ಮಕ್ಳು ಭಾಳ ಶಾಣೆ, ಅವ್ರು ರೊಕ್ಕ ಹೆಚ್ಚು ಮಾಡಿದ್ರೆ ಒಯ್ಯೋ ಪೈಕಿ ಅಲ್ಲ, ಬೇರೆ ತೊಗೊಂಡ್ರಿ ಅಂದ್ರೆ ಅವನು ಭಾಳ ಶಾಣೆ. ಪಾರ್ಲೆ ಕಂಪ್ನಿ ಅವ ಬಿಸ್ಕಿಟ್ ಪುಡ್ಕ ತೊಗೊಂಡು ಹೋಗುದ್ರೆ ಇವನ್ ನಾವು ಹೋಗ್ರಿ ನಿಮಗೆ ಬ್ಯಾಡ್ ಅನ್ನಂಗಿಲ್ಲ, ನೋಡಕ್ಕೆ ಹೋಗ್ಬಾರ್ದಂತ ಅರ್ಥಲ್ಲ, ಆರಾಮಿಲ್ದವ್ರು ನೋಡಕ್ಕೆ ಹೋಗ್ಬಾರ್ದಂತ ಅರ್ಥಲ್ಲ. ಆದ್ರೆ ಆರಾಮಿಲ್ದವ್ರ ತೆಕ್ ನೋಡಕ್ಕೆ ಹೋಗಿ ಏನು ಮಾತಾಡ್ಬೇಕು ಅನ್ನೋದು ಪ್ರಜ್ಞೆ ಇರ್ಬೇಕು ನಮಗೆ. ನಮ್ಮ ಮಂದಿ ಹಂಗಿಲ್ರಿ, ಆರಾಮಿಲ್ದ ಅವ್ನು ಪಾಪ ಮಕ್ಕೊಂಡಿರ್ತೈತೆ, ಇವನು ನೋಡಕ್ಕೆ ಬಿಸ್ಕಿಟ್ ಪುಡ್ಕ ತೊಗೊಂಡು ಹೋಗೋದು, ಅವ್ನ ಹತ್ತೆಕ್ ಇಡೋದು, ಅವ್ನಿಗೇನು ಆಗಿಲ್ರಿ, ಅವ್ನಿಗೇನೂ ಆಗಿರಂಗಿಲ್ಲ. ಸ್ವಲ್ಪ ಏನೋ ಹೊಟ್ಟೆಗೆ ಚುಚ್ಚಾಕತ್ತೈತಿ, ಎದ್ಯಾಗ ಚುಚ್ಚಾಕತ್ತೈತಿ ಅಂದ ದವಾಖಾನಿಗೆ ಹೋದ. ಮತ್ತು ದವಾಖಾನಿಗೆ ಹೋದ ಕೂಡಲೇ ಅವ್ರೇನು ಡಾಕ್ಟ್ರುಗಳು ಸುಮ್ಮ ಬಿಡ್ತಾರ್ರಿ. ಡಾಕ್ಟ್ರ್ ಅಂದ್ರೆ ಯಾರು? ಯಮನ ಅನ್ನತ್ತವ. ಯಮ ಪ್ರಾಣ ಅಟ್ಟ ತಗೋತಾನ, ಡಾಕ್ಟ್ರ ರೊಕ್ಕ ಪ್ರಾಣ ಎಡ್ಡು ತಗೋತಾನ, ಅದಕ್ಕೆ ಅನ್ನತ್ತಾವ, ಯಮನ ಅನ್ನತ್ತಾವ. ನೀವು ನೆಗಡಿ ಆಗೈತೆ ಅಂತ ಹೋದ್ರೂ ನಿಮ್ಮ ಮೂಗು ಎಕ್ಸ್ರೇ ಮಾಡತ್ತಾರ ಅವ್ರು. ಇಲ್ರಿ, ಮೂಗು ಅದನ್ನು ಸ್ಕ್ಯಾನಿಂಗ್ ಮಾಡ್ಬೇಕ್ರಿ, MRI ಸ್ಕ್ಯಾನ್ ಮಾಡ್ಬೇಕ್ರಿ ನೆಗಡಿ ಆದದಕ್ಕೆ. ಮತ್ತು ಡಾಕ್ಟ್ರುಗಳು ಹಂಗೆ ಆಗ್ಯಾರ. ಈಗ ಏನು ಅವಶ್ಯಕತೆ ಹೆಂಗೈತೋ ಏನು ಸುದ್ದಿ ಗೊತ್ತಿಲ್ಲ. ಸ್ವಲ್ಪ ಎದ್ಯಾಗ ಚುಚ್ಚಾಕತ್ತೈತೆ ಅಂದ್ರೆ ಹಾಂ ECG, ಈಕೋ, ಆ ನಂತರ ಎಂಜಿಯೋಗ್ರಾಫಿ. ಅದು ಒಂದು ಈಡು ಚುಚ್ಚಾಕತ್ತೈತೆ ಅಂದ್ರೆ ಒಂದು ಸ್ಟಂಟ್ ಹಾಕಿಬಿಡೋದು, ನಾವು 40-50 ಸಾವಿರ ರೂಪಾಯಿ ತೊಗೊಂಡು. ಡಾಕ್ಟ್ರುಗಳು ಇಲ್ಲಿ ಪರಿಸ್ಥಿತಿಗೆ ಬಂದಾರ. ಅವ್ನು ಏನೂ ಆಗಿಲ್ಲ, ಹೋಗಿ ನೋಡಿಸಿದ. ಅವ್ನು ಡಾಕ್ಟ್ರ್ ಗೆಳೆಯನಿದ್ದ, ಏನಾಗಿಲ್ಲೋ ನಿನಗೆ ಪಿತ್ ಆಗ್ಯದ, ಸ್ವಲ್ಪ ಏನೋ ಇದಾಗಂಗೆ ಆಗ್ಯದ, ನಿನಗೆ ಏನು ತೊಂದರೆ ಆಗಿಲ್ಲ, ಏನು ಮಾಡು, 1-2-3 ದಿವಸ ರೆಸ್ಟ್ ಮಾಡಿಬಿಡು, ಎಲ್ಲಿ ಹೋಗ್ಬೇಡ, 1-2 ದಿವಸ ರೆಸ್ಟ್ ಮಾಡಿಬಿಡು ಅಂದ ಕೂಡಲೇ. ಮತ್ತು ಊರಾಗ ದೊಡ್ಡ ಸಾಹುಕಾರ್ರಿ ಅವ ಬಂದು ರೆಸ್ಟ್ ಮಾಡಿದ. ಒಣೇನವ್ರು ಸುಮ್ಕೊಂಡ್ರು. ಏನು ಅವ್ನು ಹೇಳ್ತೀನಿ ಕೇಳೋದು, ಏನಾಗಿತ್ತು ದವಾಖಾನೆಗೆ ಹೋಗಿದ್ದಲ್ಲ, ಏನಾಗಿತ್ತು? ಅದ್ರಾಗ ಇಷ್ಟು ಬೇಕ್ರಿ ನಮ್ಮ ಮಂದಿ, ನಮ್ಮ ತಾಯಂದಿರಿಗೆ. ಯಾರ ಒಬ್ರು ದವಾಖಾನಿಗೆ ಹೋದ್ರಂದ್ರೆ ಅವ್ರಿಗೆ ಆರಾಮಿಲ್ಲಾಗಿತ್ತು. ಒಟ್ಟು ಏನು ಹೇಳ್ಯಾರ ಅವ್ರು ಡಾಕ್ಟ್ರುಗಳು? ಏನಾರ ಹೇಳಿ ಈಗಿಗೆ ಹಾಕಬೇಕು, ಅವ್ರಿಗೆ ಏನು ಹೇಳೋದು ನೋಡಿ. ಅಲ್ಲ, ಡಾಕ್ಟ್ರುಗಳು ಏನಾರ ಹೆಸರಾರ ಇಟ್ರನ ಅದಕ್ಕೆ ಏನು ಹೆಸರು? ಅದೇನು ಕೂಸ ಏನು ಹುಟ್ಟೈತೆ ಅದಕ್ಕೆ ಹೆಸರು ಇಡುದ? ಏನೋ ಒಂದು ಗಂಟೆಗೈತಿ, ಅದನ್ನು ತೋರ್ಸಕ್ಕೆ ಹೋಗ್ಯಾಳು, ಗುಳಿಗೆ ಕೊಡ್ತಾರೋ, ಕಡಿಮೆ ಆಗ್ತದ, ಹೊಳ್ಳಿ ಬಂದು ಕೂಡಲೇ ಇಲ್ಲಿ ಏನಂದ್ರೆ ಅದಕ್ಕೆ ಏನಾರ ಹೆಸರು ಇಟ್ರ ಏನು ಹೆಸರು ಇಡೋದು? ಗಂಟಿಗೆ ಹೆಸರು ಇಡುದಾ? ನಮ್ಮ ಅವುಗಳು 4 ದಿವಸ ರೆಸ್ಟ್ ಮಾಡಂದಿದ್ರು, ಬಂದು ಮಲ್ಕೊಂಡ ತೊಗೊಂಡ್ರೆ ಬಿಸ್ಕಿಟ್ ಪುಡ್ಕ. ಓಣಿ ಮಂದಿ ಅಲ್ಲ, ಟೋಳಿ 4 ಮತ್ತೇನು ಒಬ್ಬರು ಹೋಗಾರ, ಬಲ ಮತ್ತು ನೀ ಅಲ್ಲ ಅವಂಗೆ ಆರಾಮಿಲ್ಲತ್ತ, ಮತ್ತು ನೀ ನೋಡಿ ಬಂದ. ಇಲ್ಲ ನಾನು ಬಾ, ನೀನು ನಾನು ನಿಮ್ಗೆ ಹೇಳ್ತಾನೆ, ಆಕಿ ಬಾ ಈಕಿ ಬಾ, ಒಂದು 8-10 ಮಂದಿ ಆಗೋದು. 8-10 ಮಂದಿ ಹೋಗಿ ಅಲ್ಲಿ ಬಿಸ್ಕಿಟ್ ಪುಡ್ಕ ಇಟ್ಟು ಬಿಡ್ರಿ, ಹೋಗ್ರೆ ಬ್ಯಾಡ್ ಅನ್ನಂಗಿಲ್ಲ. ಹೋಗಿ ಅಲ್ಲಿ ಏನು ಅನ್ಬೇಕ್ರಿ, ಅವ್ನು ಮಾತಾಡ್ಸಕ್ಕೆ ಹೋಗ್ಯಾರಲ್ಲ ಆರಾಮಿಲ್ಲತ್ತ, ಅಲ್ಲಿ ಹೋಗಿ ಅವ್ನು ಮುಗ್ಗಲ್ದಾಗ ಕುಂತ, ಯಪ್ಪ ನಿನಗೆ ಇಂಥದ್ದು ಆಗಬಾರ್ದಾಗಿತ್ತ ತಮ್ಮ, ಏನೂ ಆಗೇ ಇಲ್ಲ ಅವ್ಗೆ ಏನೂ ಆಗಿಲ್ರಿ, ಆರಾಮದನ್ರಿ. ಯಪ್ಪ ನಿನಗೆ ಇಂಥದ್ದು ಬರಬಾರ್ದಾಗಿತ್ತ ತಮ್ಮ, ಇನ್ನೂ ಬದುಕು ಮನುಷ್ಯ ಅಂದ್ರೆ ಏನು ಸಹಾಯಕ ಏನಾಗೋದು ತಮ್ಮ, ಹಿಂದಿನವರೆಲ್ಲ ನೋಡ್ಕೋತಾರ ಅಂದ್ರೆ ನಿಮ್ಮ ಮುಂದೆ ಪಾಸ ಆಗಂತ ಅವಂಗ. ಇದು ಮಾತಾಡ್ಸಕ್ಕೆ ಹೋಗೋ ಪದ್ಧತಿ, ಅಲ್ಲಿದು ಕೊಲ್ಲಕ್ಕೆ ಹೋಗೋ ಪದ್ಧತಿ. ಪೇಷಂಟ್ ಅವ ಅಂದ, ಇಷ್ಟು ಮಂದಿ ಬರಾಕತ್ತಾರಂದ್ರೆ ನನಗೇನೋ ಆಗೈತೆ ಅಂದವ. ಪಾಪ ಅದಕ್ಕೆ ಏನೂ ಆಗಿದ್ದಿಲ್ಲ. ಇಷ್ಟು ಮಂದಿ ಬಂದಾರಂದ್ರೆ, ಓಣಿ ಮಂದಿಯೆಲ್ಲ ಬರಾಕತ್ತಾರಂದ್ರೆ ಏನೂ ಆಗ್ಯದ. ನಮ್ಮ ಮನೆಯವ್ರ ನನಗೇನೋ ಮುಚ್ಚಿಟ್ಟಾರ ಅಂತ ತಿಳ್ಕೊಂಡು ಮತ್ತೆ ಕಾರ್ಗಡೆ ತೊಗೊಂಡು ಬಾವತ್ತು ಕೇಳಿಗೆ ಡಾಕ್ಟ್ರನ್ನ ತಗೋದ, ಏನಾರು ಆಗೈತೆ ನೋಡು ನನಗೆ. ಅವ ಡಾಕ್ಟ್ರ್ ಅಂದ, ಏನಾಗಿಲ್ಲೋ ನಿನಗೇನಾಕೈತಿ, ಮತ್ತು ಮಂದಿ ಭಾಳ ಬರಾಕತ್ತೆ. ಮಂದಿ ಭಾಳ ಬಂದ್ರೆ ನಿನಗೆ ಆರಾಮಿಲ್ಲ ತಿಳ್ಕೊಳ್ದು ಅವ್ರಿಗೆ ಮತ್ತು ನಾನು ನಿಮಗೇನಾರು ಅಂದಂಗೆ ಬೈದಂಗೆ ಆಗ್ಬಾರ್ದ್ರಿ. ಮಂದಿ ಭಾಳ ಬರಾಕತ್ತೈತಾರೆ, ನಿನಗೆ ಇಲ್ಲೋ ನೋಡು ಭಾಳ ಮಂದಿ ಬರಾಕತ್ತಾರ, ಏನಾಗ್ಯದ ಅಂದ ಕೂಡಲೇ ಏನಿಲ್ಲೋ ತಂಗಟ್ಟು ಮಾಡಿ ನಿಮ್ಗೆ ಹೇಳ್ತಾನೆ, ಧೈರ್ಯ ಕಳ್ಕೊಂಡು ಸತ್ತ ಹೋತ್ರಿ ಪೇಷಂಟ್. ಹೆಣನ ತಂದ್ರೆ ಭಾಳ ಆರಾಮಿದ್ದವ್ರಿ. ಅವ ಯಾರ ಸಂಬಂಧ ಸತ್ತಂದ್ರೆ ಇನ್ನು ನೋಡಕ್ಕೆ ಹೋದವ್ರ ಸಂಬಂಧ. ನಿಮ್ಗೆ ಹೇಳ್ತೀನಿ ರೀ, ನೀವು ಯಾರೂ ಒಟ್ಟು ಯಾವ ಪೇಷಂಟನ್ನು ನೋಡಕ್ಕೆ ಹೋಗ್ಬೇಡ್ರಿ.
ನೋಡಾಕ ಹೋದರೂ ಅಲ್ಲಿ ಏನು ಹೇಳ್ಬೇಕಂದ್ರೆ ಕಲ್ಕೋರಿವ. ನೋಡಾಕ ಯಾರ್ದಾರ ಪೇಷಂಟ್ ಅವಾಗ ಆರಾಮಿದ್ದಿದ್ದಿಲ್ಲ ಅಂದ್ರೆ ಹೋಗಿ ಏನಾಗ್ಯದ ನಿನಗೇನಾಗ್ಯದ ಹೇಳು, ಚಂದ ಊಟ ಮಾಡು, ಚಂದ ಅಡ್ಡಾಡು, ಏನಾಗ್ಯದ ಮಾರಾಯ ಹಂಗೆ ಸುತ್ತ ಒಂದು ಬೀಳ್ತಾರೆ ಏನಾಗ್ತದ, ಆರಾಮೈತಿ, ಡಾಕ್ಟರ್ ಹೇಳ್ಯಾನ ಏನೂ ಆಗಿಲ್ಲ ಅಂತ ಹೇಳು ನೋಡ. ಹಿಂಗೆ ಹೇಳುದು ಇರ್ಲ ತಮ್ಮ, ಆಗೋದಾಕತ್ತೇಳಿ ಹಿಂದಿನವರೆಲ್ಲ ನೋಡ್ಕೋತಾರ ತಮ್ಮ ಅಂದ್ರೆ ಹಿಂಗೆ ಹೇಳಿದ್ರೆ ಹೆಂಗ್ರಿ ಅವ ಮನುಷ್ಯ ಹೆಂಗಂತಂದ್ರೆ ಜೀವನದೊಳಗೆ ಎಲ್ಲರೂ ನಮಗೆ ಹೆಂಗೆ ಇರ್ತಾರೆ ಹೇಳಕ್ಕೆ ಬರಂಗಿಲ್ಲ. ದುಃಖ ಅಂತಂದ್ರೆ ಇದು ಯಾವತ್ತೂ ತುಂಬಿದ್ದನ, ಯಾವತ್ತೂ ಜನ್ಮ ದುಃಖಂ ಜರಾ ದುಃಖಂ, ಹುಟ್ಟುವಾಗ ದುಃಖ, ಸಾಯುವಾಗ ಆಗು ಅಳ್ಕೋಂತನ ಸಾಯ್ತೀವಿ. ನಾ ಅಂತೀನಿ ಹುಟ್ಟುವಾಗನೂ ದುಃಖದ, ಸಾಯುವಾಗನೂ ದುಃಖದ, ನಡಬಾರಕ ಈ ಬೇವಿನ ಕಡ್ಡಿ ತಗೋರಿ ಅವ, ಬೇವಿನ ಕಡ್ಡಿ ತೊಗೊಂಡೆ ಈಚೆ ಕಡೆ ದಂಡಿಗೆ ಕಡ್ದು ನೋಡ್ರಿ ಹೆಂಗದ, ಕೈ ಅದ, ಈಚೆ ಕಡೆ ದಂಡಿಗೆ ಕಡ್ದು ನೋಡ್ರಿ ಕೈ ಅದ, ನಡಬಾರಕ್ಕೂ ಕೈಯ ಇರ್ತದ. ಹಂಗ ಈ ಸಂಸಾರ ಹೆಂಗದ ಅಂತಂದ್ರೆ ಇದು ದುಃಖಮಯನೇ ಅದ. ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಮನೆಯೊಳಗೆ ನಾವು ಪ್ರತಿನಿತ್ಯ ಎಲ್ಲದಕ್ಕೂ ನಾವು ಅಳ್ತೀವಿ, ದುಡ್ಡಿಗಾಗಿ ಅಳ್ತೀವಿ, ದುಡ್ಡು ಇದ್ರೂ ಅಳ್ತೀವಿ, ದುಡ್ಡು ಇರದೇ ಇದ್ರೂ ಅಳ್ತೀವಿ, ಅನುಕೂಲ ಇದ್ರೂ ದುಡ್ಡಿದ್ರೆ ಹೆಂಗೆ ಅಳ್ತಾರ್ರಿ ಸ್ವಾಮಿ ಅಂತ ನೀವು ಅನ್ಬೋದು. ಹೋಗ್ರಿ ಸಾಹುಕಾರಗಳ ಮನೆಗೆ ಹೋದ್ರೆ ಅಂದ್ರೆ ಇನ್ನು ನೀವು ಭಾಳ ಆರಾಮಿರ್ತೀರಿ ಅವ. ಈ ಬಡವ್ರು ಏನು ಗುಡಿಸಲ್ದಾಗ ಅದಾರಲ್ಲ, ಗುಡಿಸಲತ್ತಕ್ಕೆ ಹೋಗಿ ಕಿವಿ ಹಚ್ಚಿ ನೋಡ್ರಿ, ಗೊರ್ರ ಸಪ್ಪಳು ಬರ್ತದ ರೀ. ಗುಡಿಸಲ್ದಾಗ ಆರಾಮ್ ಮಕ್ಕೊಂಡಿರ್ತಾವ, ಚಿಂತೆನೇ ಇಲ್ಲ ಅವಕ್ಕ. ಸಾಹುಕಾರಗಳು ನೋಡ್ರಿ ನೀವು, ರಾತ್ರಿ 12 ಗಂಟೆಗೆ ಲೈಟ್ ಹಚ್ಚಿ 1 ಗಂಟೆಗೆ ಲೈಟ್ ಹಚ್ಚಿ ಆ ದಂಡಿಗೆ ಈ ದಂಡಿಗೆ ಎಡ್ತಾಕೋದ. ಯಾಕಂದ್ರೆ ನಿದ್ದೆ ಬರಂಗಿಲ್ಲ ಅವಕ್ಕ, ನಿದ್ದೆ ಬರಂಗಿಲ್ಲ. ಆನಂತರ ಉಣ್ಬೇಕಂದ್ರೆ ಶುಗರ್ ಅದ ಏನು ತಿನ್ನಂಗಿಲ್ಲ, BP ಅದ ಏನು ತಿನ್ನಂಗಿಲ್ಲ. ಏನು ತಿನ್ನೋದು ಸಪ್ಪಂದ, ಮನ್ಯಾಗ ಏನು ತಿನ್ನು ಕೊಡಂಗಿಲ್ಲ ರೀ. ಭಾಳ ಅದ್ರಿ ಶುಗರ 500 ಅದ, ಬೇಡ ಸಪ್ಪಂದನ ಕುಡೀರಿ, ಅಂಬಲಿ ಕುಡೀರಿ. ಎಲ್ಲಾರ ನೋಡ್ರಿ ಕೋಟಿ ಗಂಟ್ಲೆ ಇದ್ದ ಅಂಬಲಿ ಕುಡ್ಕೊ ತಗೊಂಡ್ರು, ಇದು ಪಾಡಂತೀರಿ. ದುಃಖ ಅವ್ರಿಗೂ ಅದ, ದುಃಖ ಇವ್ರಿಗೂ ಅದ. ಯಾರಿಗೆ ಅವ್ರಿಗೆ ಇಲ್ಲ ಇವರಿಗೆ ಇಲ್ಲ ಅಂತಲ್ಲ. ಯಾಕಂದ್ರೆ ಮತ್ತೆ ಬೋರ್ಡ್ ಅದ ಹಾಕ್ಯಾರಲ್ರಿ, ದುಃಖಾಲಯಂ ಅಂತ ಬೋರ್ಡ್ ಹಾಕಿದ್ರೆ ಆ ಆಲಯದೊಳಗೆ ಯಾರಿದ್ರು. ಈ ದೇಶದೊಳಗೆ ರಾಮ ಅಳಲಿಲ್ಲ, ಅವರ ತಂದೆ ದಶರಥ ಅಳಲಿಲ್ಲ, ಅವರ ತಾಯಿ ಕೈಕೆ ಅಳಲಿಲ್ಲ, ಕೃಷ್ಣ ಪರಮಾತ್ಮ ಮಕ್ಕಳ ಸಲುವಾಗಿ ಅತ್ತು ಸತ್ತ. ಇಲ್ಲಿ ಈ ದುಃಖ ಯಾರನ್ನೂ ಬಿಟ್ಟಿದ್ದಲ್ಲ. ಆದ್ರೆ ಇದರೊಳಗೆ ನಾವು ಖುಷಿ ಇರಾಕ ಕಲ್ಕೋಬೇಕು. ಈ ದುಃಖ ತುಂಬಿದ ಲೋಕದೊಳಗೆ ನಾವು ಖುಷಿ ಇರಾಕ ಹೆಂಗೆ ಪ್ರಯತ್ನ ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲವೂ ಅಶಾಶ್ವತ ಅಂತ ತಿಳ್ಕೊಂಡು ಬಿಡೋದು. ದುಃಖ ಬರಂಗಿಲ್ಲ. ಈಗ ನಿಮ್ಮ ಮನೆಯೊಳಗಿಂದ ಯಾರ ಏನಾರ ತುಡುಗು ಮಾಡಿಕೊಂಡು ಆದ್ರೆ ಎಷ್ಟು ದುಃಖ ಆಗ್ತದೆ, ಭಾಳ ದುಃಖ ಆಗ್ತದೆ. ಮತ್ತು ಅದು ನಂದ ಅಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ರೆ ದುಃಖ ಆಗಂಗಿಲ್ಲ. ಅವ್ರದೈತಿ ಬಿಡಪ್ಪ, ಅವ್ರು ಒಯ್ತಾರ. ತತ್ವಜ್ಞಾನಿಗಳು ಯಾವತ್ತೂ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ, ಅಶೋಚಾನನ್ವಶೋಚಸ್ತ್ವಂ ನಾನು ಶೋಚಂತಿ ಪಂಡಿತಾ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನೀನು ಯಾರ ಸಲುವಾಗಿ ಅಳಬೇಕಾಗಿತ್ತಲ್ಲ ಅವ್ರ ಸಲುವಾಗಿ ಅಳ್ಳಕತ್ತಿಲ್ಲ, ಯಾರಿಗಾಗಿ ಅಳಬಾರ್ದಾಗಿತ್ತೋ ಅವ್ರ ಸಲುವಾಗಿ ಅಳ್ಳಕತ್ತಿಯಲ್ಲಪ್ಪ ನೀನು, ಅವ್ರ ಸಲುವಾಗಿ. ಒಂದು ಪ್ರಸಂಗ ಹೇಳ್ಬಿಡ್ತೀನಿ ನಾನು. ಬುದ್ಧ ಭಗವಂತ, ಟೈಮ್ ಆಗ್ಯದ ರೀ, ಆದರೂ ಒಂದು ಪ್ರಸಂಗ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಬುದ್ಧ ಭಗವಂತ ಭಾಳ ದೊಡ್ಡ ಶ್ರೇಷ್ಠ ತತ್ವಜ್ಞಾನಿ ಜಗತ್ತಿನೊಳಗೆ. ಬುದ್ಧ ಲಕ್ಷ ಶಿಷ್ಯರಿದ್ದರು ಬುದ್ಧನಿಗೆ. ಆದ್ರೆ 1,00,000 ಶಿಷ್ಯರಿಗೆ ನಾಳೆ ಊಟಕ್ಕೇನಂತ ಎಂದೂ ಚಿಂತೆ ಮಾಡ್ತಿದ್ದಿಲ್ಲ ಬುದ್ಧ. ಮಹಾತ್ಮರಿಗೂ ನಮಗೂ ಏನು ವ್ಯತ್ಯಾಸ ಅಂತಂದ್ರೆ, ಬುದ್ಧನ ಹಿಂದೆ 1,00,000 ಶಿಷ್ಯರದಾರ. ನಾಳೆ ಅವ್ರಿಗೆ ಊಟಕ್ಕೆ ಹೆಂಗಪ್ಪ ಅಂತ ಒಂದು ಕ್ಷಣನೂ ಚಿಂತೆ ಮಾಡಂಗಿಲ್ಲ. ನಮ್ಮ ಮನ್ಯಾಗ ಬರೀ 2 ಮಕ್ಕಳದಾವ, ಎಷ್ಟು ಚಿಂತೆ ಮಾಡ್ತೀವಿ. ನಾಳಿದಲ್ಲ, ನಾಡದ್ದಲ್ಲ, ಮುಂದಿನ ತಿಂಗಳಲ್ಲ, ಮುಂದಿನ ವರ್ಷ ಅಲ್ಲ, ಮುಂದಿನ ಜನ್ಮದ್ದು ನಾವು ಚಿಂತೆ ಮಾಡವ್ರು.
ಆದರೆ ಬುದ್ಧ ಸಮಾಧಾನವಾಗಿ ಪ್ರತಿನಿತ್ಯ ಪ್ರವಚನ ಬುದ್ಧಂದು. ಹೀಗೊಂದು ಅರಳಿ ಮರ, ದೊಡ್ಡ ಮರ, ಮರದ ಬುಡಕ್ಕೆ ಸುತ್ತೂರಿಗೆ ಒಂದು ಕಟ್ಟಿ, ಆ ಕಟ್ಟಿ ಮೇಲೆ ಬುದ್ಧ ಕೂಡಿರ್ತಿದ್ದ. ಪ್ರವಚನಕ್ಕೆ ಜನ ಎಷ್ಟು ಬರ್ತಿದ್ದಂದ್ರೆ ಲಕ್ಷ ಜನ ಬರ್ತಿದ್ರು. ನೀವು ಕೇಳಿರಲ್ಲ, ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗೆ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಿತ್ತಲ್ಲ, ಹಂಗೆ ಬುದ್ಧನ ಪ್ರವಚನಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಿತ್ತು. 10-15 ಎಕರೆ ಜನ ಒಂದು ನಿಮಿಷದೊಳಗೆ ತುಂಬಿ ಬಿಡ್ತಿತ್ತು. ಬುದ್ಧ ಸರಿಯಾಗಿ ಪ್ರವಚನ ಪ್ರಾರಂಭ ಮಾಡ್ತಿದ್ದ. ಕೇವಲ 45 ನಿಮಿಷ ಪ್ರವಚನ ಮಾಡ್ತಿದ್ದ. 45 ನಿಮಿಷ ಪ್ರವಚನ ಮಾಡ್ತಿದ್ದ.